ಬಾಕಿ ಇದೆ ಪ್ರಥಮ ಓವರ್ ಮುಕ್ತಾಯಗೊಳ್ಳಿಕ್ಕೆ. ನಂಬರ್ 3 ಕ್ರಮಾಂಕದ ದಾಂಡುಗಾರರಿಗೆ ಕೌಶಿಕ್ ಇವರನ್ನ ಕಳಿಸಿಕೊಡಲಾಗಿದೆ. ಅಂತಿಮ ಒಂದು ಚೆಂಡು ಇಲ್ಲಿ ಬಾಕಿ ಇದೆ. ಈ ಒಂದು ಓವರ್ ಬಹಳಷ್ಟು ಪ್ರಾಮುಖ್ಯತೆ ಇರುವಂತಹ ಓವರ್ ಆಗಿದೆ. ಅಂತಿಮ ಚೆಂಡು. ಅಂತಿಮ ಚೆಂಡು ಕಟ್ ಶಾಟ್ ಹೊಡೆಯಲು ಪ್ರಯತ್ನಿಸಿದ್ರು. ಈ ಬಾರಿ ಒಂದು ಓಟಗಳ ಸೇರ್ಪಡೆಗೊಳ್ತಾ ಇದೆ. ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 1 ಮುಕ್ತಾಯ. ತಂಡದ ಒಟ್ಟು ಮೊತ್ತ 1 ಆದ್ರೆ ಪ್ರಥಮ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 1. ಟೋಟಲ್ ಸ್ಕೋರ್ ವಾಸ್ 1 ಆನ್ ದಿ ಬೋರ್ಡ್. ಎರಡನೇ ಓವರಿನ ಎಸೆತಗಾರ ವಿಭಾಗದಲ್ಲಿ ಬೌಲರ್ ರವಿ ದ್ವಿತೀಯ ಓವರನ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಸ್ಟ್ರೈಕ್ ಔಟ್ ವಿಭಾಗದಲ್ಲಿ ವಾಸುಂ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ತೀರ್ಪುಗಾರಿಂದ ವೈಟ್ ಬಾಲ್ ಎಂಬ ಸೂಚನೆಗಳು ಹೊರಬೀಳ್ತಾ ಇದೆ. ಬೆಳಿಗ್ಗೆಯ 9:50 ಆರಂಭಗೊಂಡಂತ ಪಂದ್ಯಕೂಟ ಇವಾಗ 7:01 ಇಷ್ಟೊಂದು ಜನಸಾಗರ ಹೊಂದಿರುವಂತ ಈ ಗಂಧದ ಗುಡಿ ಟ್ರೋಫಿ ಬಹಳಷ್ಟು ಕ್ರೀಡಾಭಿಮಾನಿಗಳು ಪ್ರೀತಿಯಿಂದ ಈ ಒಂದು ಪಂದ್ಯಕೂಟದ ವೀಕ್ಷಣೆಯಿಂದ ತಮಗೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಸಲ್ಲಲೇಬೇಕಾಗಿದೆ. ಕಾರಣ ಸಮಯ ಸಂದರ್ಭ ಎಲ್ಲವನ್ನ ಬಿಟ್ಟುಕೊಂಡು ಈ ಪಂದ್ಯಕೂಟದ ವೀಕ್ಷಣೆಯಲ್ಲಿ ಬಹಳಷ್ಟು ಕಾತರದಿಂದ ಈ ಒಂದು ಪಂದ್ಯಕೂಟವನ್ನು ವೀಕ್ಷಿಸ್ತಾ ಇದ್ರೊಂದಿಗೆ ಕ್ಲೀನ್ ಬೌಲ್ಡ್ ವಿಕೆಟ್ ನಂಬರ್ 2 ಡಿಪಾರ್ಟ್. ಟೋಟಲ್ ಸ್ಕೋರ್ ಮೂವ್ಸ್ ಟು 1 ಆನ್ ದಿ ಬೋರ್ಡ್. ಸಾರಿ 2 ಆನ್ ದಿ ಬೋರ್ಡ್. ವಾಸು ಇವರ ಉದಿರಿ ನಷ್ಟವಾಗುವಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 2 ಓಟಕ್ಕೆ ಇಲ್ಲಿ 2 ಉದಿರಿಗಳನ್ನು ಬಿಟ್ಕೊಟ್ಟಾಗಿದೆ. ಗಣೇಶ್ ಇಂಟು ದ ಮಿಡಲ್. ನಂಬರ್ 4ನೇ ಕ್ರಮಾಂಕದ ದಾಂಡುಗಾರ ಗಣೇಶ್ ಯಾವ ರೀತಿಯ ಸರಿಯನ್ನ ಪಡೆದುಕೊಳ್ತಾರೆ ಎಂಬುದನ್ನು ನೋಡ್ಲಿಕ್ಕಿದ್ದಾವೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಅದ್ಭುತವಾಗಿರುವಂತಹ ಕ್ಯಾಪ್ ಶಾಟ್ ಡೀಪ್ ಎಕ್ಸ್ಟ್ರಾ ಕವರ್ ಭಾಗದಲ್ಲಿದೆ. ಒಂದು ಓಟ, 1ರ ಬಳಿಕೆ ಇಲ್ಲಿ 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದ್ರೆ 4 ಓಟಗಳು ಬಂದಿದೆ. ಇನ್ನು ಕೂಡ ಓವರಿನ 4 ಎಸೆತಗಳು ಇನ್ನು ಬಾಕಿ ಇದೆ. ಎರಡನೇ ಓವರಿನ 3ನೇ ಚೆಂಡನ್ನು ಎಸೆಯಬೇಕಾಗಿದೆ ಗಣೇಶ್. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಕ್ಷೇತ್ರ ರಕ್ಷಕ ಚೆಂಡನ್ನ ತಡ ಹಿಡಿಯಲು ಪ್ರಯತ್ನಿಸಿದ್ರು. ಯಾವುದೇ ಓಟಕ್ಕೆ ಇಲ್ಲಿ ಪ್ರಯತ್ನಗಳನ್ನ ಕೊಡ್ತಾ ಇಲ್ಲ. ಡಾಟ್ ಬಾಲ್. ದೊಡ್ಡ ಹೊಡೆತ. ಮತ್ತೊಮ್ಮೆ ಚೆಂಡು ಟು ಡಿಕ್ಲೇರ್ ಏರಿಯಾ. 2 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 6ರಲ್ಲಿ ಸ್ಥಗಿತಗೊಳ್ತಾ ಇದೆ. 6 ಫಾರ್ ದ ಲಾಸ್ ಆಫ್ 2 ವಿಕೆಟ್. ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಗಣೇಶ್. ಖಂಡಿತ ಒಂದು ಅದ್ಭುತವಾಗಿರುವಂತಹ ಆಟಗಾರ ಗಣೇಶ್. ಸತತವಾಗಿ ತನ್ನ ಭರವಸೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಈ ಬಾರಿ ಎಸೆದ ಚೆಂಡು ಗಣೇಶ್ ರವರ ಇಲ್ಲಿ ದಾಂಡು ಕ್ಲೀನ್ ಬೌಲ್ಡ್ ಆಗೋದರ ಮೂಲಕವಾಗಿ ವಿಕೆಟ್ ನಂಬರ್ 3 ಡಿಪಾರ್ಟ್. ಟೋಟಲ್ ಸ್ಕೋರ್ ಮೂವ್ಸ್ ಟು 6 ಆನ್ ದಿ ಬೋರ್ಡ್.
ಮೂರು ಹುದರಿಯನ್ನ ಇಲ್ಲಿ ದಾಂಡುಗಾರರು ಬಿಟ್ಕೊಡ್ತಾ ಇದ್ದಾರೆ. 3 ಹುದರಿ ನಷ್ಟದೊಂದಿಗೆ ಇಲ್ಲಿ ತಂಡದೊಟ್ಟು ಮೊತ್ತ 6 ಓಟಗಳು ಮಾತ್ರ ಬಂದಿದೆ. ಒಂದು ಚೆಂಡು ಇನ್ನು ಬಾಕಿ ಇದೆ. 2ನೇ ಓವರ್ ಮುಕ್ತಾಯಗೊಳ್ಳಿಕ್ಕೆ ಅಂತಿಮ ಚೆಂಡು. Over completed. Over completed number 2. Total score moves into 6 on the board. Loss of 3 wickets. Loss of 3 wickets. Score moves into 6 on the board. 2 over completed. Third over in progress. ಮೂರನೇ ಓವರಿನ ಪ್ರಥಮ ಚೆಂಡು. ತೀರ್ಪುಗಾರರಿಂದ ಯಾವುದೇ ಒಂದು ಸೂಚನೆಗಳನ್ನು ನೀಡ್ತಾ ಇಲ್ಲ. ಅದ್ಭುತವಾದ ಎಸೆದ ಪ್ರಥಮ ಚೆಂಡು ಡಾಟ್. ಮೂರನೇ ಓವರನ್ನ ಎಸೆಯಲು ಬಂದಂತ ಎಸೆದಗಾರ ರೂಪೇಶ್ ತನ್ನದ ಭರವಸೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಎರಡನೇ ಚೆಂಡು ಮತ್ತೆ ಕೂಡ ತೀರ್ಪುಗಾರರಿಂದ ವೈಟ್ ಬಾಲ್ ಎಂಬ ಸೂಚನೆಗಳು ತೀರ್ಪುಗಾರರು ನೀಡ್ತಾ ಇದ್ದಾರೆ. ಒಂದು ಓಟ ಎಕ್ಸ್ಟ್ರಾ ರೂಪದಲ್ಲಿ ಸೇರ್ಪಡೆಗೊಂಡಾಗ ಇಲ್ಲಿ ತಂಡದೊಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ. 7 ಓಟಗಳು. 7 ಫಾರ್ ದ ಲಾಸ್ ಆಫ್ 3 ವಿಕೆಟ್. 2.1 ಬಾಲ್ ಕಂಪ್ಲೀಟೆಡ್. 2.1 ಚೆಂಡುಗಳು ಮುಕ್ತಾಯಗೊಂಡಿದೆ. ಎರಡನೆಯ ಚೆಂಡನ್ನು ಎಸೆಯಬೇಕಾಗಿದೆ ರೂಪೇಶ್. ಈ ಬಾರಿ ಎಸೆದ ಚೆಂಡು ಸ್ಟೋಕ್ ಮಾಡಲು ಪ್ರಯತ್ನಿಸಿದಂತ ದಾಂಡುಗಾರ ಈ ಬಾರಿ ಹುದರಿಯನ್ನ ಕ್ಯಾಚ್ ಔಟ್ ರೂಪದಲ್ಲಿ ಪಡೆದುಕೊಳ್ತಾ ಇರುವುದರೊಂದಿಗೆ ತಂಡದಟ್ಟು ಮೊತ್ತ 7 ಓಟಕ್ಕೆ 4 ಹುದರಿಯನ್ನ ಬಿಟ್ಕೊಟ್ಟಾಗಿದೆ. ಸ್ಕೋರ್ ಮೂವ್ಸ್ ಆನ್ ಟು 7. ವಿಕೆಟ್ ನಂಬರ್ 4.
ದಯವಿಟ್ಟು ಶರತ್ ಕುಂಬಾಶಿ ಎಲ್ಲಾದರೂ ವೀಕ್ಷಣೆ ಕೊಠಡಿಯನ್ನು ಸಂಪರ್ಕಿಸಬೇಕು. ಶರತ್ ಕುಂಬಾಶಿ ಉತ್ತಮವಾದ ಹೊಡೆತ ಇದು. ಮತ್ತೊಮ್ಮೆ ಯಾವುದೇ ಓಟಕ್ಕೆ ಅವಕಾಶಗಳನ್ನು ಬಿಟ್ಕೊಡ್ತಾ ಇಲ್ಲ. 2.4 ಚೆಂಡು ಮುಕ್ತಾಯಗೊಂಡಿದೆ. ಇನ್ನು ಕೂಡ 2 ಎಸೆತಗಳು ಬಾಕಿ ಇದೆ. ಎರಡು ಚೆಂಡು ಬಾಕಿ ಇದೆ. ಒಂದು ಚೆಂಡು ಸರ್. 5ನೇ ಚೆಂಡಿಗೆ ಏನಾಗಿದೆ? ಡಾಟ್ ಬಾಲಾ? ಓಕೆ ಓಕೆ ಓಕೆ. ಲಾಸ್ಟ್ ಬಾಲ್. ಸ್ಕೋರ್ ಮೂವ್ಸ್ ಆನ್ ಟು 8. ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರಿ ಬಾರಿ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿದೆ. ಒಂದು ಓಟ, ಒಂದರ ಬಳಿಕೆ ಇಲ್ಲಿ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 2 ಕಂಪ್ಲೀಟೆಡ್. Sorry, 3 completed. Total score moves into 9 for the loss of 4 wicket. DJ on. ಇದು ಪಂದ್ಯಕೂಟಕ್ಕಾಗಿ ಮುಖ್ಯ ಅತಿಥಿಯಾಗಿ ಡಿಜೆ ಆಫ್. ಈ ಒಂದು ಪಂದ್ಯಕೂಟಕ್ಕಾಗಿ ಮುಖ್ಯ ಅತಿಥಿಯಾಗಿ ಜನಪ್ರಿಯ ಶಾಸಕರಾದಂತ ನಮ್ಮ ನೆಚ್ಚಿನ ಶ್ರೀ ಕೆ ಗೋಪಾಲ ಅಯ್ಯರ್ ಅವರು ಈ ಪಂದ್ಯಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ತಮ್ಮನ್ನ ಪ್ರೀತಿಪೂರ್ವಕವಾಗಿ ಭವ್ಯ ಸೇದಿಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ರೈಲ್ವೆ ನಾರಾಯಣ್ ಅವರು ಕೂಡ ಈ ಪಂದ್ಯಕೂಟದ ನಮ್ಮೊಂದಿಗೆ ಪ್ರೀತಿಯಿಂದ ಬರ್ತಾ ಇದ್ದಾರೆ. ಗಟ್ಟಿಯಾದ ಚಪ್ಪಾಳೆ ಬರಲು ಕ್ರೀಡಾಭಿಮಾನಿಗಳೇ. ಕಂಡು ಬಿದ್ದಂಗಾಯ್ತು. ಮಾಜಿ ಅಬಕಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಈ ಪಂದ್ಯಕೂಟದ ನಮ್ಮೊಂದಿಗೆ ಬರ್ತಾ ಇದ್ದಾರೆ. ಈಗಾಗಲೇ ಬಹುಶಃ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟೊಂದು ಜನಪ್ರಿಯತೆಯನ್ನು ಪಡ್ಕೊಂಡವರು, ಬಹಳಷ್ಟೊಂದು ಜನಮತಗಳನ್ನು ಪಡ್ಕೊಂಡಿರ್ತಕ್ಕಂಥ ಕೆ ಗೋಪಾಲಯ್ಯ ಜನಪ್ರಿಯ ಶಾಸಕರು, ಮಹಾಲಕ್ಷ್ಮಿ ಲೈಟ್ ವಿಧಾನಸಭಾ ಕ್ಷೇತ್ರ ಮಾಜಿ ಅಬಕಾರಿ ಸಚಿವರು ಹಾಗೂ ಮಂಡ್ಯ ಹಾಸನ ಉಸ್ತುವಾರಿ ಸಚಿವರು ಇವರು ಇವಾಗ ನಮ್ಮ ಈ ಒಂದು ಹಗಲು ರಾತ್ರಿಯ ಗದ್ದಲಗುಡಿ ಟೂರ್ನಮೆಂಟ್ಗಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಟೂರ್ನಮೆಂಟ್ ಪರವಾಗಿ ಸ್ವಾಗತ ಸುಸ್ವಾಗತವರ ಈ ಹಂತದಲ್ಲಿ ಗದ್ದಲಗುಡಿ ಟೂರ್ನಮೆಂಟ್ನ ಪರವಾಗಿ ಬಯಸ್ತಾ ಇದ್ದೇವೆ ಕೂಡ.
ಕೆ ಗೋಪಾಲಯ್ಯನವರು ಜನಪ್ರಿಯ ಶಾಸಕರು, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಾಜಿ ಅಬಕಾರಿ ಸಚಿವರು, ಮಂಡ್ಯ ಹಾಸನ ಉಸ್ತುವಾರಿ ಸಚಿವರು ಹಾಗೂ ಈ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಜಯಬೇರಿಯನ್ನು ಬಾರಿಸಿದವರು. ಹಾಗೆ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಪ್ರತಿ ತಿಂಗಳು ಪ್ರತಿ ಭಾನುವಾರ ಆರೋಗ್ಯ ತಪಾಸಣಾ ಹಾಗೂ ಸರ್ಕಾರಿ ಶಾಲೆಗಳನ್ನ ಉನ್ನತ ಮಟ್ಟದಲ್ಲಿ ಬೆಳೆಸಿದವರು ಹಾಗೂ ಈ ಒಂದು ಕ್ರೀಡಾಂಗಣವನ್ನು ಕೃತಕ ಬೆಳಕಿನಡೆಗೆ ಈ ಭಾಗದ ಒಂದು ಯುವಕರಿಗೆ ದಿನನಿತ್ಯ ಒಂದು ಆಡುವುದಕ್ಕಾಗಿ ಈ ಒಂದು ಕ್ರೀಡಾಂಗಣದಲ್ಲಿ ಕೃತಕ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು. ಅದೇ ರೀತಿಯಲ್ಲಿ ಬಹಳಷ್ಟೊಂದು ಜನಪ್ರಿಯತೆ ಮತ್ತು ಜನಮನ್ನಣೆಯನ್ನು ಪಡ್ಕೊಂಡಿರ್ತಕ್ಕಂಥ ಕೆ ಗೋಪಾಲಯ್ಯನವರು ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ. ಹಾಗೇನೆ ಅವರ ಜೊತೆಗೆ ಮತ್ತೋರ್ವರು ಹಿರಿಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ನಮ್ಮ ಹೆಮ್ಮೆಯ ರೈಲ್ವೆ ನಾರಾಯಣನವರು ಈಗಾಗಲೇ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮ ಧಾರ್ಮಿಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ಬಿನ ಎಲ್ಲ ಸರ್ವ ಸದಸ್ಯರ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ನಮ್ಮ ಈ ಒಂದು ಗಂಧದ ಗುಡಿ ಕಪ್ 2024 ಪರವಾಗಿ ಬಯಸ್ತಾ ಇದ್ದೇವೆ ಕೂಡ. ನೋಡಿ, ಅಂಗಣ ಒಳಭಾಗದಲ್ಲಿ ಆಡ್ತಾ ಇರುವಂತ ಎರಡೂ ತಂಡಗಳು ಪಿಚ್ಚಿನ ಎಡ ಮತ್ತು ಬಲಭಾಗದಲ್ಲಿ ಲೈನಪ್ ಅನ್ನ ಮಾಡ್ಕೊಳ್ಬೇಕು. ನಮ್ಮ ಪ್ರೀತಿಯ ಅತಿಥಿ ಗಣ್ಯರು ಅಂಗಣದ ಒಳಭಾಗಕ್ಕೆ ಹೋಗಿ ಎರಡೂ ತಂಡಗಳಿಗೂ ಹಸ್ತಲಾಗ ಬಂದ ಈ ಪಂದ್ಯಾಟವನ್ನು ಮುಂದುವರಿಸಿ, ಈ ಪಂದ್ಯಾಟ ಆದ ಬಳಿಕ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತೇವೆ ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಎಂದಾಗಿ ಸೂಚಿಸ್ತಾ ಇದ್ದೇವೆ ಕೂಡ. ನೋಡಿ, ಲೈಟ್ಸ್ ಪವರ್ ಲೈಟ್ಸ್ ಆಫ್ ಮಾಡಿ. ನೋಡಿ, ಪಂದ್ಯಾಟವನ್ನು ಆದಷ್ಟು ಬೇಗ ಆರಂಭಿಸಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಎಸೆತಗಾರ ಭಾಗದಲ್ಲಿ ರವಿ ಎಸೆತಗಾರ ಭಾಗದಲ್ಲಿ 4ನೇ ಓವರ್ ಅನ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಈ ಬಾರಿ ಎಸೆತ ಚೆಂಡು ನೇರವಾಗಿ ಒನ್ ಬೌನ್ಸ್ ಆಗಿ ಕ್ಷೇತ್ರರಕ್ಷಕರ ಕೈ ಸೇರ್ತಾ ಇದೆ. ಚೆಂಡು ಒಂದೋಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 10ರಲ್ಲಿ ಸ್ಥಗಿತಗೊಳ್ತಾ ಇದೆ. 4 ಹುದಿರಿ ನಷ್ಟದಲ್ಲಿದೆ. ಪ್ರಥಮ ಇನ್ನಿಂಗ್ಸಿನ ಚಾಲ್ತಿಯಲ್ಲಿರುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದರೆ 10 ಓಟಗಳು ಬಂದಿದೆ. ಈ ಬಾರಿ ಎಸೆದ ಚೆಂಡು ಐ ಲವ್ ದಟ್ ಶಾಟ್ ಸುಲಭ ಕೈ ಸೇರ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿರುವಂತಹ ಕ್ಷೇತ್ರರಕ್ಷಕ ಆ ಚೆಂಡನ್ನು ಪಡೆದುಕೊಳ್ಳುವ ಮೂಲಕವಾಗಿ 5 ಉದರಿ ಇಲ್ಲಿ ನಷ್ಟವಾಗ್ತಾ ಇದೆ. ವಿಕೆಟ್ ನಂಬರ್ 5 ಡಿಪಾರ್ಟ್. ಟೋಟಲ್ ಸ್ಕೋರ್ ಮೂವ್ಸ್ ಆನ್ ಟು 10 ಆನ್ ದಿ ಬೋರ್ಡ್. ಐದು ಹುದರಿ ನಷ್ಟದಲ್ಲಿದೆ. ತಂಡದ ಒಟ್ಟು ಮೊತ್ತ 10 ಓಟಗಳು ಮಾತ್ರ ಬಂದಿದೆ. 4ನೇ ಓವರಿನ 3ನೆಯ ಚೆಂಡನ್ನ ಎಸೆಯಬೇಕಾಗಿದೆ. ಯಾಸ್ ಮತ್ತೊಂದು ಉದಿರಿ ನಷ್ಟವಾಗ್ತಾ ಇದೆ. ವಿಕೆಟ್ ನಂಬರ್ 60 ಪಾರ್ಟ್. ಡಿಜೆ ಇಸ್ ಆನ್. Hat-trick chance. Thank you DJ and lighting. Welcome back 2024 ಗಂಧದ ಗುಡಿ ಟ್ರೋಫಿ 2024ನೇ ವರ್ಷದ ಇಷ್ಟೊಂದು ಹೊಂದಿರುವಂತಹ ಈ ಹೊನ್ನಲು ಬೆಳಕಿನ ಪಂದ್ಯಾಕೂಟದಲ್ಲಿ ಬಹಳಷ್ಟು ಕ್ರೀಡಾಭಿಮಾನಿಗಳು, ಗಣ್ಯ ಅತಿಥಿಗಳು ಈ ಪಂದ್ಯಾಕೂಟದ ವೀಕ್ಷಣಿದ್ದಾರೆ. ತಮಗೆಲ್ಲರಿಗೂ ತುಂಬು ಹೃದಯದ
ಸಮಯ ಸಂದರ್ಭ ಎಲ್ಲವನ್ನ ಆ ರೀತಿ ಪಂದ್ಯಾಕೂಟದ ವೀಕ್ಷಣೆ ಇರುವಂತ ಗಣ್ಯ ಅತಿಥಿಗಳು ಆಗಿರಲಿ, ಕ್ರೀಡಾ ಅಭಿಮಾನಿಗಳು ಕೂಡ ಬಹಳಷ್ಟು ಉತ್ತಮ ರೀತಿಯ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಗಂಧದ ಗುಡಿ ಟ್ರೋಫಿ ಪರವಾಗಿ ತುಂಬು ಹೃದಯದ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 4 ಚೆಂಡುಗಳು ಮುಕ್ತಾಂತರದೊಂದಿಗೆ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 5ನೇ ಚೆಂಡಿಗೆ ರನ್ಔಟ್ ಆಗುವ ಸಂಭವ ಖಂಡಿತ. ತೀರ್ಪುಗಾರರಿಂದ ಯಾವುದೇ ಒಂದು ಸೂಚನೆಗಳು ಹೊರಬೀಳ್ತಾ ಇಲ್ಲ. ಅಂತಿಮ ಚೆಂಡು 5 ಎಸೆತಗಳ ಮುಂದೆ ಬಿಟ್ಟುಕೊಟ್ಟದ್ದು 1 ಓಟ, 2 ಹುದರಿಗಳನ್ನ ಪಡೆದುಕೊಂಡಾಗಿದೆ. ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಕಾದ್ನೋಡೋಣ ಯಾವ ರೀತಿಯಾಗಿ ಎಸ್ತವನ್ನು ನಿಭಾಯಿಸ್ತಾರೆ ಎಂಬುದನ್ನು ನೋಡ್ಲಿಕ್ಕಿದ್ದಾವೆ. ನಾಲ್ಕನೇ ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದ್ರೆ 10 ಓಟಗಳು ಬಂದಿದೆ, 6 ಉದರಿ ನಷ್ಟದಲ್ಲಿದೆ. 6 ವಿಕೆಟ್ ಡೌನ್. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನಿಸಿದ್ರು. ಐ ಲಾಫ್ಟೆಡ್ ಶಾಟ್. ಕ್ಷೇತ್ರರಕ್ಷಕ ಚಂದ್ರೂರವರ ಕ್ಯಾಚ್ ಅನ್ನ ಸುಲಭ ಕೈ ಸೇರ್ತಾ ಇದ್ದಿದ್ದರೊಂದಿಗೆ 7 ವಿಕೆಟ್ ಡೌನ್. 7 ಹುದರಿ ನಷ್ಟದೊಂದಿಗೆ ತಂಡದ ಒಟ್ಟು ಮೊತ್ತ 10ರಲ್ಲಿದೆ. ಇವತ್ತು ಕಾರ್ಯಕ್ರಮಕ್ಕೆ ಬಂದಿರುವಂತ ನೋಡಿ ಪಂದ್ಯಾಟವನ್ನ ಒಂದ್ ಸ್ವಲ್ಪ ನಿಲ್ಸಿ ಅನ್ನೋದಕ್ಕೆ ತಿಳಿಸ್ತಾ ಇದ್ದೀವಿ. ಪಂದ್ಯಾಟಕ್ಕೆ ಒಂದಷ್ಟು ಬ್ರೇಕ್ ಕೊಡಿ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಸಂಘಟಕರ ಕರೆಗೆ ಹೋಗೊಟ್ಕೊಂಡು ಒಂದು ಅತಿಥಿಗಳಾಗಿ ಬಂದಿರತಕ್ಕಂಥ ಕೆ ಗೋಪಾಲಯ್ಯ ಜನಪ್ರಿಯ ಶಾಸಕರು ನಮ್ಮ ಈ ಒಂದು ಗಂಧದ ಗುಡಿ ಹಗಲು ರಾತ್ರಿಯ ಟೂರ್ನಮೆಂಟ್ ಅನ್ನು ಉದ್ದೇಶಿಸಿಕೊಂಡು ಹಾಗೂ ನಮ್ಮ ಧಾರ್ಮಿಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ಬಿನ ಎಲ್ಲ ಸದಸ್ಯರನ್ನು ಉದ್ದೇಶಿಸಿಕೊಂಡು ಒಂದೆರಡು ಮಾತನಾಡಬೇಕಾಗಿ ಈ ಮುಖಾಂತರವಾಗಿ ಕೇಳ್ಕೊಳ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ನಮಸ್ಕಾರ. ಧಾರ್ಮಿಕ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಏನು ಗಂಧದ ಗುಡಿ ಕಪ್ ಕ್ರಿಕೆಟ್ ಟೂರ್ನಮೆಂಟ್ನ 2ನೇ ದಿನದ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಲೇಔಟ್ನಲ್ಲಿರ್ತಕ್ಕಂಥ 16 ಟೀಮ್ಗಳು ಈ 3 ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಶಃ ಎಲ್ಲ ಮನೆಗಳಲ್ಲೂ ನೋಡೋದಕ್ಕೂ TV ಚಾನಲ್ನ ಅವಕಾಶವನ್ನು ಮಾಡಿಕೊಟ್ಟು ಒಂದು ವಿಶೇಷವಾಗಿ ಈ ಕ್ರೀಡಾಂಗಣ ಉದ್ಘಾಟನೆ ಆದಮೇಲೆ 2023 ಸಂದರ್ಭದಲ್ಲಿ ಕ್ರೀಡಾಂಗಣ ಉದ್ಘಾಟನೆ ಆಗಿದ್ದು ರಾಣಿ ಅಬ್ಬಕ್ಕ ದೇವಿ ಕ್ರೀಡಾಂಗಣ. ಬಹುಶಃ ಒಂದೊಂದು ತಿಂಗಳಿಗೆ ಒಂದೊಂದು ಮ್ಯಾಚಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ಗಳು ನಡೀತಾ ಇದೆ ಈ ಕ್ರೀಡಾಂಗಣ ಆದಮೇಲೆ. ಅದರಲ್ಲಿ ಇವತ್ತು ಧಾರ್ಮಿಕ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಗಂಧದ ಗುಡಿ ಕಪ್ ಏನು ಇದು ಮಾಡ್ತಾ ಇದ್ದಾರೆ. ನನ್ನ ಜೊತೆಲಿ ನಮ್ಮ ನಾರಾಯಣನಿದ್ದಾರೆ, ನಮ್ಮ ಮುಖಂಡರು, ನಮ್ಮ ಶ್ರೀನಿವಾಸ್ ಗೌಡರಿದ್ದಾರೆ, ವೆಂಕಟೇಶ್ ಅವರು, ನಮ್ಮ ಎಲ್ಲ ಯುವಕ ಸನ್ಮಿತ್ರಗಳು ಮತ್ತು ಧಾರ್ಮಿಕ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು, ನನ್ನ ಸ್ನೇಹಿತರುಗಳು ಇವತ್ತು ತಾವೇನು ಈ ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡ್ತಾ ಇದ್ದೀರಾ. ಇದರಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ನಿಮಗೆಲ್ರಿಗೂ ಒಂದು ಅವಕಾಶ ಸಿಕ್ಕಿದೆ. ಕ್ರೀಡಾ ಮನೋಭಾವದಿಂದ ಎಲ್ಲರೂ ಆಟ ಆಡಬೇಕು. ಈ ಸಲ ಸೋತಿರ್ತಕ್ಕಂಥವ್ರಿಗೆ ಮುಂದೇನೂ ಅವಕಾಶ ಇರ್ತದೆ. ಇಲ್ಲಿ ಹಲವಾರು ಟೂರ್ನಮೆಂಟ್ಗಳು ಈ ಕ್ರೀಡಾಂಗಣದಲ್ಲಿ ನಡೀತವೆ. ಸುತ್ತಮುತ್ತ ಎಲ್ಲ ಮನೆ ಇದೆ, ವಾಸ ಮಾಡ್ತಕ್ಕಂಥ ಎಲ್ಲ ಸುತ್ತಮುತ್ತ ಮನೆ ಇದೆ. ಯಾರಿಗೂ ತೊಂದರೆ ಆಗದ ರೀತಿ ತಾವೆಲ್ಲ ಈ ಕ್ರಿಕೆಟ್ ಟೂರ್ನಮೆಂಟನ್ನು ಹಗಲು ರಾತ್ರಿ ಬೆಳಕಿನ ಏನು ಕ್ರಿಕೆಟ್ ಪಂದ್ಯಾವಳಿ ಇದೆ ಇದು ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತಕ್ಕಂಥದ್ದು ನಾನು ಈ ಕ್ಷೇತ್ರದ ಶಾಸಕನಾಗಿ ಹಾರೈಸ್ತೇನೆ. ನಿಮ್ಮೆಲ್ರಿಗೂ ಆ ಭುವನೇಶ್ವರಿ ತಾಯಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥದ್ದು ಹೇಳಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಈ ಕ್ರೀಡಾಂಗಣ ಇದೆ,
ನಂದಿನಿ ಬಡಾವಣೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣ ಇದೆ. ಎಲ್ಲಿ ನಿಮಗೆ ಅವಶ್ಯಕತೆ ಇದೆ ಕ್ರೀಡಾಂಗಣ ಈ ರೀತಿಯ ಆಟಗಳನ್ನು ಯುವಕರಿಗೆ ವಿಶೇಷವಾಗಿ ನಮ್ಮ ಕ್ಷೇತ್ರದವ್ರಿಗೆ ಏನು ಅವಕಾಶವನ್ನು ಮಾಡಿಕೊಟ್ಟಿದ್ರ ನಿಮಗೆ ಮತ್ತೊಮ್ಮೆ ಅಭಿನಂದಿಸಿ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿ ಆಗಲಿ ಅಂತ ಅಂದ್ಬಿಟ್ಟು ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರೂ ನಮಸ್ಕಾರ. ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿಕೊಂಡು ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ನಮ್ಮ ಪ್ರೀತಿಯ ಶಾಸಕರಾಗಿರ್ತಕ್ಕಂಥ ಕೆ ಗೋಪಾಲಯ್ಯ ಅವರಿಗೆ ನಾವು ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಹಾಗೆಯೇ ಇನ್ನೋರ್ವ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ರೈಲ್ವೆ ನಾರಾಯಣರವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನಮ್ಮ ಈ ಒಂದು ಟೂರ್ನಮೆಂಟ್ ಅನ್ನು ಉದ್ದೇಶಿಸಿಕೊಂಡು ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಧಾರ್ಮಿಕ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ನನ್ನ ಸ್ನೇಹಿತರು ಇವತ್ತು ಒಗ್ಗಟ್ಟಾಗಿ ಸುಮಾರು 16 ಕ್ರೀಡಾಪಟುಗಳನ್ನು ಏನು ಪಂದ್ಯಾವಳಿಗೆ ಇವತ್ತು ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅವ್ರನ್ನ ಈ ಭಾಗದಲ್ಲಿ ಆಟವನ್ನು ಆಡಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ. ಏನು ಪಂದ್ಯಾವಳಿಲಿ ತೀರ್ಪುಗಾರರು ಏನು ತೀರ್ಪು ಕೊಡ್ತಾರೆ ಅದೇ ತೀರ್ಪು. ದಯಮಾಡಿ ಎಲ್ಲರೂ ಯಾರು ತೀರ್ಪುಗಾರರನ್ನ ಮತ್ತೊಂದು ಯಾವುದು ತೊಂದರೆ ಕೊಡದೇ ಇರೋಂಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಬೇಡ್ಕೊಳ್ತಾ, ಇವತ್ತೇನು ಗಂಧದ ಗುಡಿ ಕಪ್ಪು, ಈ ಗಂಧದ ಗುಡಿ ಕಪ್ಪು ಫೈನಲ್ಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಅವರು ಬರ್ತಾ ಇದ್ದಾರೆ. ಹಾಗೆ ಗೋಪಾಲಣ್ಣನವರ ಪತ್ನಿಯವರು ಆದಂಥ ಹೇಮಕ್ಕ ಕೂಡ ಅವರು ಕೂಡ ಬರ್ತಾ ಇದ್ದಾರೆ. ನಾಳೆ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿ ನೀವೆಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ಈ ಪಂದ್ಯಾವಳಿ ಚೆನ್ನಾಗಿ ನಡೀಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾತಿಗಾಗಿ ವಂದಿಸಿಕೊಳ್ಳುತ್ತಾ ನಮ್ಮ ಧಾರ್ಮಿಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಕ್ರೀಡೆಯಾಗ್ಲಿ, ಸಾಂಸ್ಕೃತಿಕವಾಗ್ಲಿ, ವೈದ್ಯಕೀಯ ಚಟುವಟಿಕೆಗಳಾಗ್ಲಿ, ಇನ್ನಿತರ ಯಾವುದೇ ಕಾರ್ಯಕ್ರಮಗಳು ನಡೀಲಿ, ನಿಮ್ಮ ಪ್ರೀತಿಯ ಪ್ರೋತ್ಸಾಹ ಸಹಕಾರ ನಮ್ಮ ಸಂಸ್ಥೆ ಮೇಲೆ ಸದಾ ಕಾಲ ಇದೇ ರೀತಿಯಲ್ಲಿ ಇರಲಿ ಅನ್ನೋದಾಗಿ ತಿಳಿಸ್ತಾ, ನಮ್ಮ ಪ್ರೀತಿಯ ಶಾಸಕರಾಗಿರ್ತಕ್ಕಂಥ ಕೆ ಗೋಪಾಲಣ್ಣನವರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಶಾಲನ್ನು ಹೊದಿಸಿ ಹಾರವನ್ನು ತೊಡಿಸಿ ಈ ಟೂರ್ನಮೆಂಟಿನ ನೆನಪಿಗಾಗಿ ಪ್ರತಿ ಹಂತದಲ್ಲೂ ನೆನಪನ್ನ ಮಾಡಿಕೊಳ್ಳುವುದಕ್ಕಾಗಿ ಒಂದು ಟೂರ್ನಮೆಂಟಿನ ಸ್ಮರಣಿಕೆಯನ್ನು ಕೊಟ್ಟು ನಮ್ಮ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಅಸೋಸಿಯೇಷನ್ ಎಲ್ಲ ಪ್ರೀತಿಯ ಸಂಘಟಕರು ನಮ್ಮ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಈ ಹಂತದಲ್ಲಿ ನಮ್ಮ ಈ ಒಂದು ವರ್ಣರಂಜಿತ ವೇದಿಕೆ ಮೇಲ್ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ನಾರಾಯಣ ಅಣ್ಣನವರಿಗೂ ಕೂಡ ನಮ್ಮ ಪ್ರೀತಿಯ ಸಂಘಟಕರು ಶಾಲನ್ನು ಹೊದಿಸುವ ಮುಖಾಂತರವಾಗಿ, ಹಾರವನ್ನು ತೊಡಿಸುವ ಮುಖಾಂತರವಾಗಿ, ಟೂರ್ನಮೆಂಟಿನ ಸ್ಮರಣಿಕೆಯನ್ನು ಕೊಡುವ ಮುಖಾಂತರವಾಗಿಯೂ ಕೂಡ ಅವರನ್ನು ಕೂಡ ಪ್ರೀತಿಯಿಂದ ಬಹಳಷ್ಟೊಂದು ಅಭಿಮಾನದಿಂದ ಪ್ರೀತಿಪೂರ್ವಕವಾಗಿ ಹೃದಯ ಸ್ಪರ್ಶಿಸಿ ನಮ್ಮ ಎಲ್ಲ ಸಂಘಟಕರು ಸನ್ಮಾನಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮ ನಮ್ಮ ಈ ಒಂದು ವರ್ಣರಂಜಿತ ವೇದಿಕೆ ಮೇಲ್ಭಾಗದಲ್ಲಿ ನಡೀತಾ ಇದೆ. ಬಂದಿರುವಂತಹ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ.
ಬಂದಿರುವಂತಹ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಮರ್ಪಿಸಿಕೊಂಡು ಅವರನ್ನ ಬೀಳ್ಕೊಡುವಂತ ಕಾರ್ಯಕ್ರಮವನ್ನ ನಮ್ಮ ಈ ಒಂದು ಗಂಧದ ಗುಡಿ ಕಪ್ಪಿನ ಸಂಘಟಕರಾಗಿರ್ತಕ್ಕಂಥವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಹಗಲು ರಾತ್ರಿಯ 3 ದಿನಗಳ ಕಾಲದ ಈ ಒಂದು ರಾಣಿ ಹಬ್ಬ ಕಾಂಡದ ಮೈದಾನದ ಒಳಭಾಗದಲ್ಲಿ ನಡೀತಾ ಇರುವಂತ ಐತಿಹಾಸಿಕ ದಾಖಲೆಯ ಕ್ರಿಕೆಟ್ ಪಂದ್ಯಕೂಟದ ವ್ಯವಸ್ಥಿತ ಒಂದು ವರ್ಣರಂಜಿತ ವೇದಿಕೆಯ ಮೇಲ್ಭಾಗಕ್ಕೆ ಬಂದಿರತಕ್ಕಂಥ ಜನಪ್ರಿಯ ಶಾಸಕರು ಗೋಪಾಲಯ್ಯ ಮತ್ತು ಹಿರಿಯ ಮುಖಂಡರಾಗಿರ್ತಕ್ಕಂಥ ನಾರಾಯಣ ಅಣ್ಣನವರು ರೈಲ್ವೆ ಅವರನ್ನ ನಮ್ಮ ಸಂಘಟಕರು ಪ್ರೀತಿಯಿಂದ ಬೀಳ್ಕೊಡುವಂತ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಪಾಪ ಕಂಕಣ ಭಾಗ್ಯ ಕೂಡಲೇ ಎಲ್ಲ ಹುಟ್ಟುತ್ತಾನೆ ಚಿಲ್ರೆ ಕಾದು ತಕ್ಕೋ. Hello. Batsman name. New batsman name. 4 over completed. Total score moves into 10 on the boards. Praveen. Yeah. ಐದನೇ ಓವರಿನ ಪ್ರಥಮ ಚೆಂಡಿಗೆ ಯಾವುದೇ ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇಲ್ಲ. ಬಹಳಷ್ಟು ಒಂದು ಅದ್ಭುತವಾಗಿರುವಂತಹ ಎಸೆತಗಳನ್ನು ಇಲ್ಲಿ ಸಂಘಟಿಸಿಕೊಳ್ತಾ ಇದ್ದಾರೆ. ಐದನೇ ಓವರಿನ ಪ್ರಥಮ ಚೆಂಡಿಗೆ ಡಾಟ್. ಓವರಿನ ದ್ವಿತೀಯ ಚೆಂಡು. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಮತ್ತೊಂದು ಉದರಿ ನಷ್ಟವಾಗ್ತಾ ಇದೆ. ಖಂಡಿತ ಎದುರಾಳಿ ತಂಡದ ಎಸೆತಗಾರರು ತಮ್ಮ ಭರವಸೆಯನ್ನ ಕ್ರೀಡಾ ಅಭಿಮಾನಿಗಳಿಗೆ ತೋರ್ಪಡಿಸ್ತಾ ಇದ್ದಾರೆ. ಇದರೊಂದಿಗೆ ವಿಕೆಟ್ ನಂಬರ್ 8 ವಿಕೆಟ್ ಡೌನ್. ಟೋಟಲ್ ಸ್ಕೋರ್ ಮೂವ್ಸ್ ಟು 10 ಆನ್ ದಿ ಬೋರ್ಡ್. 10 ಓಟಕ್ಕೆ 8 ಉದರಿ. ಉಮಾಶಂಕರ್ ಸ್ಟ್ರೈಕ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಬಾರಿ ಎಸೆದ ಚೆಂಡು ತೀರ್ಪುಗಾರಿಂದ ಆಫ್ ಸೈಡ್ ಇಂದ ಹೊರಗಿತ್ತು, ತೀರ ಹೊರಗಿತ್ತು. ಆದರೆ ಚೆಂಡು ವೈಟ್ ಬಾಲ್ ಎಂಬ ಸೂಚನೆಯೊಂದಿಗೆ ತಂಡದೊಟ್ಟು ಮೊತ್ತ 1-1. 11 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ತಂಡದೊಟ್ಟು ಮೊತ್ತ 8 ವಿಕೆಟ್ ನಷ್ಟದಲ್ಲಿದೆ. ಸಂಕಷ್ಟದ ಸ್ಥಿತಿಗೆ ದಾಂಡುಗಾರರು ಈ ಸಮಯದಲ್ಲಂತೂ ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಲೇಬೇಕಾಗಿದೆ ಈ ಪಂದ್ಯದ ವಿಜಯಗೊಳಿಸಲು. ಈ ಬಾರಿ ಎಸೆದ ಚೆಂಡು ವೈಟ್ ಬಾಲ್. ತಂಡದೊಟ್ಟು ಮೊತ್ತ 12ಕ್ಕೆ ಹೆಚ್ಚಳವಾಗಿ ಮೂಡಿಬರ್ತಾ ಇದೆ. ಇನ್ನು ಕೂಡ 4 ಎಸೆತಗಳು ಬಾಕಿ ಇದೆ ಈ ಒಂದು ಓವರ್ ಮುಕ್ತಾಯಗೊಳ್ಳಿಕ್ಕೆ. ತಂಡದೊಟ್ಟು ಮೊತ್ತ 12, 8 ಉದರಿ ನಷ್ಟದಲ್ಲಿದೆ. 8 ವಿಕೆಟ್ ಡೌನ್. ಮತ್ತೆ ಕೂಡ ಅದ್ಭುತವಾಗಿರುವಂತಹ ಕವರ್ ಡ್ರೈವ್ ಇದು. ಡೀಪ್ ಎಕ್ಸ್ಟ್ರಾ ಕವರ್. 1 ಓಟ, 2 ಓಟ, 2ನೇ ಓಟಕ್ಕೆ ಯಾವುದೇ ಒಂದು ಪ್ರಯತ್ನಗಳನ್ನು ಪಡೆದುಕೊಳ್ತಾ ಇದೆ. ತಂಡದೊಟ್ಟು ಮೊತ್ತ 13ರಲ್ಲಿದೆ. 13 ಫಾರ್ ದ ಲಾಸ್ ಆಫ್ 8 ವಿಕೆಟ್ಸ್. Again beautiful shot up in the air. Deep mid wicket ಭಾಗದಲ್ಲಿದ್ದ ಚೆಂಡು ನೇರವಾಗಿ ಚೆಂಡನ್ನ ತಡೆ ಹಿಡಿಯಲು ಕ್ಷೇತ್ರ ರಕ್ಷಕ ಪ್ರಯತ್ನಿಸಿದ್ರು. ಇಲ್ಲಿ ತೀರ್ಪುಗಾರರಿಂದ
ಬೌಂಡರಿ ದಾಖಲಾಗ್ತಾ ಇದೆ. ಆ ಚೆಂಡಿಗೆ ತಕ್ಕ ಉತ್ತರ ಇಲ್ಲಿ ಸಿಗ್ತಾ ಇದೆ. ಹೇಳ್ತಾ ಇದ್ದ ಒಂದು ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿದರೆ ಪಂದ್ಯಾಕೂಟಗಳು ರೋಚಕ ರೋಮಾಂಚಕ ಸ್ಥಿತಿಯ ಪಂದ್ಯಾಕೂಟಗಳು ಎಲ್ಲವೂ ಎದುರಾಳಿ ತಂಡದಲ್ಲಿ ದಾಂಡುಗಾರರ ಆ ವಿಭಾಗದ ತಂಡದಲ್ಲಿ ಎಸೆತಗಾರರ ಕೊರತೆ ಇಲ್ಲ. ಕಾದು ನೋಡೋಣ. ಒಂದು 30 ಓಟಗಳನ್ನ ಗಳಿಸಿದ್ದೆ ಆದಲ್ಲಿ ಪಂದ್ಯಾಕೂಟಗಳು ರೋಚಕ ಸ್ಥಿತಿಯ ಪಂದ್ಯಾಕೂಟಗಳು ಎಲ್ಲವೂ ಸಾಗ್ಲಿಕ್ಕಿದೆ. ಇದರೊಂದಿಗೆ ತಡೆದೊಟ್ಟು ಮೊತ್ತ 17. ಈ ಬಾರಿ ಎಸೆತ ಚೆಂಡು ಡಾಟ್ ಬಾಲ್. ಚೆಂಡಿಗೂ ದಾಂಡಿಗೂ ಯಾವುದೇ ಒಂದು ಸಂಪರ್ಕಗಳು ಪಡೆದುಕೊಳ್ತಾ ಇಲ್ಲ. ಆದರೆ ಎಸೆತಗಾರ ಬೌಂಡರಿ ಕೊಟ್ಟ ಮುಂದಿನ ಚೆಂಡನ್ನ ತನ್ನ ಭರವಸೆಯನ್ನ ಅದ್ಭುತವಾಗಿ ತೋರ್ಪಡಿಸ್ತಾ ಇದ್ದಾರೆ ತಂಡದ ಆಟಗಾರರಿಗೆ. ಯಾವುದೇ ಒಂದು ಓಟಗಳನ್ನ ಬಿಟ್ಟು ಕೊಡದೆ ಓವರಿನ ಅಂತಿಮ ಒಂದು ಚೆಂಡನ್ನ ಎಸೆಯಬೇಕಾಗಿದೆ ತಂಡದ ಭರವಸೆಯ ಎಸೆತಗಾರ. ಈ ಬಾರಿ ಎಸೆದ ಚೆಂಡು ಐ ಲಾಫ್ಟೆಡ್ ಶಾಟ್ ನೇರ ಕ್ಷೇತ್ರ ರಕ್ಷಕರ ಕೈಯಲ್ಲಿತ್ತು. ಚೆಂಡನ್ನ ತಡ ಹಿಡಿಯಲು ಪ್ರಯತ್ನಿಸಿದರು. ಈ ಬಾರಿ ಓವರಿನ ಮುಕ್ತಾಂತರದೊಂದಿಗೆ 5 ಓವರುಗಳ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ ಹೆಚ್ಚಳ 18ಕ್ಕೆ 8 ಹುದರಿ ಬಿಟ್ಕೊಟ್ಟಾಗಿದೆ. 18 for the loss of 8 wicket down. ಹದಿನೆಂಟು ಓಟಗಳನ್ನ ಗಳಿಸಿ ಖಂಡಿತ 8 ಹುದರಿಯನ್ನ ಬಿಟ್ಕೊಟ್ಟಾಗಿದೆ. ಬಹಳಷ್ಟು ಕ್ರೀಡಾಭಿಮಾನಿಗಳು ಕಾತರದಿಂದ ಈ ಪಂದ್ಯಾಕೂಟವನ್ನ ವೀಕ್ಷಿಸ್ತಾ ಇದ್ದೀರಾ. ತಮಗೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನ ನಾವು ಸಲ್ಲಲೇಬೇಕಾಗಿದೆ. ಸಮಯ ಸಂದರ್ಭ ಎಲ್ಲವನ್ನ ಅರಿತು ಈ ಪಂದ್ಯಾಕೂಟದ ವೀಕ್ಷಣೆ ಇರುವಂತ ಗಣ್ಯ ಅತಿಥಿಗಳಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳ ಸಲ್ಲಿಸುತ್ತಾ ಗಂಧದ ಗುಡಿ ಟ್ರೋಫಿ 2024ನೇ ವರ್ಷದ ಸೀಸನ್ 2 ಈ ಬಾರಿ ಎಸೆದ ಚೆಂಡು ಅಕ್ರಾಸ್ ಹೊಡೆತಕ್ಕೆ ಪ್ರಯತ್ನಿಸಿದರು. ಒಂದೋಟ, ಎರಡನೇ ಓಟಕ್ಕೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿರುವ ದಾಟುಗಾರ ಪ್ರಯತ್ನಿಸಿದರು. ಒಂದು ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 19ರಲ್ಲಿದೆ. ಇನ್ನು ಕೂಡ 5 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಸ್ಕೋರ್ ಮೂವ್ಸ್ ಆನ್ ಟು 19. 8 ವಿಕೆಟ್ ಲಾಸ್. 8 ಹುದರಿ ನಷ್ಟದಲ್ಲಿದೆ. ಕಾದು ನೋಡೋಣ. ಖಂಡಿತ ಈ ಸಮಯದಲ್ಲಂತೂ ಖಂಡಿತ ಒಂದೊಂದು ಸಿಕ್ಸರಿಗೆ ಕ್ರೀಡಾ ಅಭಿಮಾನಿಗಳ ಕೈ ಚಪ್ಪಾಳಗಳ ಶಬ್ದಗಳು ಕೇಳಿ ಬರ್ಲಿಕ್ಕಿದೆ. ಖಂಡಿತ ಬರುತ್ತೆ. ಇಲ್ಲಿ 5 ಚೆಂಡು ಬಾಕಿ ಇದೆ. ಖಂಡಿತ ಇದು ಕ್ಲೀನ್ ಬೌಲ್ಡ್ ಆಗುವುದರ ಮೂಲಕವಾಗಿ ಅಂತಿಮ ಒಂದು ಹುದರಿ ಮಾತ್ರ ಕೈಯಲ್ಲಿ ಇಟ್ಕೊಂಡಿದೆ. ಡಿಜೆ ಆನ್. Light off. Thank you, DJ operator, lighting operator. Thank you very much. Last wicket. Just 4 ball remaining in this first innings. ಈ ಬಾರಿ ಎಸೆತ ಚೆಂಡು ಟಿಪ್ ಕ್ಯಾಚಿಗೆ ಅವಕಾಶಗಳಿತ್ತು. ಆ ಚೆಂಡನ್ನ ಹಿಡಿಯಲು ಪ್ರಯತ್ನಿಸಿದ್ರು. ಇದರೊಂದಿಗೆ ತಂಡದೊಟ್ಟು ಮೊತ್ತ ಹೆಚ್ಚಳ 19. 2 ತಂಡಕ್ಕೂ ಕೂಡ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ. ಇದು ಲೀಗ್ ಹಂತದ ಪಂದ್ಯಾಕೂಟ. ಗೆದ್ದವರಿಗೆ ಅವಕಾಶಗಳಿದೆ. ಸೋತಂತ ತಂಡಕ್ಕೆ ಸ್ವಲ್ಪ ಮಟ್ಟಿನ ಅವಕಾಶಗಳು ಕಡಿಮೆ ಇದೆ. ಕಾರಣ ಲೀಗ್ ಹಂತದ ಪಂದ್ಯಾಕೂಟದಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆಗಳು 2 ತಂಡಕ್ಕೂ ಕೂಡ ಇದೆ. ಗೆಲ್ಲುವವರು ಯಾರು, ಸೋಲುವವರು ಯಾರು, ಈ ಒಂದು ಪಂದ್ಯಾಕೂಟಗಳು ಬಹಳಷ್ಟು ರೋಚಕ ಸ್ಥಿತಿಯ. ಓ ಮೈ ಗಾಡ್, ಟೀಮ್ ಆಲ್ ಔಟ್. ಇದರೊಂದಿಗೆ ಪಂದ್ಯಾಕೂಟ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದೊಂದಿಗೆ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 19 ಓಟಗಳನ್ನ ಗಳಿಸಿ 20 ಓಟಗಳ ಟಾರ್ಗೆಟ್ ಆಗಿ ನೀಡುತ್ತಾ ಇದೆ. ಡಿಜೆ ಆನ್. ಮುಂದಿನ ವೀಕ್ಷಣೆಗಾಗಿ ಆತ್ಮೀಯ ಸ್ನೇಹಿತರಾಗಿರುವಂತಹ ಶರತ್ ಉಮಾಶಿ ಇವರಿಗೆ ಮೈಕ್ರೋಫೋನ್ ಅನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಾನು ಹೊಡೆದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ.
ಹೃದಯಕ್ಕೆ ನಮ್ಮದೇ ಅಟ್ಯಾಕು ಪ್ರೇಮನ ಹೈಜಾಕು ಮಾಡೋಕೆ ಈ ಟ್ರಿಕ್ಕು ಆಗ್ಬೇಡಿ ನೀ ಶಾಕು ನನ್ನ ಹಾಟು ಆಟಮ್ ಬಾಂಬ್ ನಾನೊಬ್ಬ ಹ್ಯೂಮನ್ ಬಾಂಬ್ ಆಗುರು ರೆಸ್ಟು ನಾನೆಲ್ಲ ಅದೇ ಬಿಟ್ಟು ನಾನು ಬಂದೆ ಮೆಚ್ಚು ಧನ್ಯವಾದಗಳು ನೌಫಲ್ ಅವರೇ. ಅವ್ನು ನೋಡಿದ ಬಿಲ್ಡಿಂಗ್ಸ್ಗೆ ನಾನು ನೋಡಿದ ಹೃದಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಅವರ ಸಂಯುಕ್ತಾಕ್ಷರ ನಡೀತಾ ಇರುವಂತ ಹಗಲು ಮತ್ತು ರಾತ್ರಿಯ ಒಂದು ದಾಖಲೆ ಕ್ರಿಕೆಟ್ ಪಂದ್ಯಕೂಟಕ್ಕೆ ಬಂದಿರುವಂತ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ ಮತ್ತೊಮ್ಮೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ಈ ಇನ್ನಿಂಗ್ಸ್ ಆರಂಭಿಸ್ತಾ ಇದ್ದೇವೆ ಕೂಡ. ಅಣ್ಣ ಡಿಜೆ ಆಫ್ ಮಾಡಿ. ಇಪ್ಪತ್ತರ ಒಂದು ಟಾರ್ಗೆಟ್ ಅನ್ನ ಚೇಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದೆ. ದ 311 ಒಂದೆಡೆಯಲ್ಲಿ ವಾಸು ಪ್ರಕಾಶ್ ಆರಂಭಿಕ ಅವರ ಮೊದಲ ಚಂಡಿಗಾಗಿ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಅನೇಕ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಆಟಗಾರ. ಇತ್ತೀಚಿನ ದಿನಗಳಲ್ಲಿ ಫ್ರೆಂಡ್ಸ್ ಆಪತ್ ಬಾಂಧವ ಕೂಡ ವಾಸು ಪ್ರಕಾಶ್ ಆರಂಭಿಕ ಅವರ ಮೊದಲ ಚಂಡಿಗಾಗಿ. ಅಭಿ ಮತ್ತು ರೂಪೇಶ್ ಆರಂಭಿಕ ಆಟಗಾರರು ಒಂದೆಡೆಯಲ್ಲಿ ಬರ್ತಾ ಇದ್ದಾರೆ. ಕೇವಲ 20ರ ಟಾರ್ಗೆಟ್ 6 ಓವರ್ಗಳಲ್ಲಿ ಪ್ರೇರಿಸಬೇಕಾಗಿದೆ ಕೂಡ. ವಾಸು ಎಸೆದ ಮೊದಲ ಚೆಂಡು ಓಟಗಳು ಬರ್ತಾ ಇಲ್ಲ. ಆರಂಭಿಕ ಚೆಂಡಿನಲ್ಲಿ ಒಂದಷ್ಟು ರಿವರ್ಸ್ ಆಡುವಂತ ಪ್ರಯತ್ನ ಮಾಡಿದಂತ ಅಭಿ ಈ ಚೆಂಡಿನಲ್ಲಿ ಯಾವುದೇ ರೀತಿಯ ಒಂದು ಯಶಸ್ಸನ್ನ ಈ ಹಂತದಲ್ಲಿ ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶಪಟ್ಟಿಯನ್ನು ಕಾಣ್ತಾ ಇದೆ. ಮತ್ತೆರಡನೇ ಬಾರಿ ಎರಡನೇ ಚೆಂಡು ನೆಟ್ಟ ನೇರ ಹೊಡೆತ ಲಾಂಗಲ್ಲಿ ರನ್ ಮಾಡುವಂತ ಅವಕಾಶಗಳಿತ್ತು. ಈ ಹಂತದಲ್ಲಿ ರಿಸ್ಕ್ ಸಿಂಗಲ್ ಪೂರೈಕೆ ಕಂಡುಕೊಳ್ತಾ ಇದೆ. ತಂಡದ ಖಾತೆ ಕೂಡ ಆರಂಭವನ್ನ ಈ ಹಂತದಲ್ಲಿ ಕಾಣ್ತಾ ಇದೆ ಕೂಡ. ತಂಡದ ಮೊತ್ತ 1. ಮತ್ತೆ ವಾಸು ಪ್ರಕಾಶ್ ಸತಗಾಯಕ ಬಾದಾಲೆ. ಮತ್ತೆ ಮೂರನೇ ಬಾರಿ ಮೂರನೆಯ ಚೆಂಡು ಆಫ್ ಸ್ಟಂಪ್ ಹೊರತಿರುವನ್ನ ಕಂಡುಕೊಳ್ತಾ ಇದೆ. ವೈಡ್ ಬಾಲ್. ಈ ಚೆಂಡಿನಲ್ಲಿ ಬಹುಶಃ ಅತಿರಿಕ್ತ ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ಟು ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯ ಮೊತ್ತ 2ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಜಯಕ್ಕಾಗಿ ಕೇವಲ 18 ಓಟಗಳ ಅವಶ್ಯಕತೆ ಅಷ್ಟೇ ಬರಬೇಕಾಗಿದೆ. ಔಟರ್ ಆಗ್ತಾ ಇರುವಂತಹ ಚೆಂಡು ಹಿಂಬದಿಯಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನ ಈ ಹಂತದಲ್ಲಿ ಪಡ್ಕೊಂಡ್ರು. 2ಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೊದಲ ಹಂತದಲ್ಲಿ ರೂಪೇಶ್ ವಿಕೆಟ್ ಪತನ. 20ರ ಒಂದು ಕನಿಷ್ಠ ಮೊತ್ತವಿದ್ದು ಕೂಡ ಒಂದು ಕನಿಷ್ಠ ಮೊತ್ತದಲ್ಲೇ ಎನ್ಆರ್ಎಲ್ನ ತಂಡ ಒಂದು ಪಂದ್ಯಾಟವನ್ನು ಉಳಿಸಿಕೊಳ್ಳಬಲ್ಲ. ಆರಂಭಿಕ ಹಂತದಲ್ಲಿ ವಾಸು ಪ್ರಕಾಶ್ 7-8-9 ವರ್ಷಗಳಿಂದಲೂ ಕೂಡ ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಬಹಳಷ್ಟು ಒಂದು ಬಹುತೇಕ ಹೆಸರನ್ನ ಮಾಡ್ತಾ ಇರುವಂತ ತನ್ನದೇ ಆದಂತ ಚಾಪನ ಮೂಡಿಸ್ತಾ ಇರುವಂತ ಅನುಭವಿ ಎಸೆತಗಾರ ಕೂಡ ವಾಸು ಪ್ರಕಾಶ್ ಎಸೆತಗಾರ ಭಾಗದಲ್ಲಿ. ಅಂಗಣ ಒಳಭಾಗದಲ್ಲಿ ಹೊಸ ದಾಂಡಿಗೆ ಮನು ಸೇರ್ಪಡೆ. 2ಕ್ಕೆ ಮೊದಲ ವಿಕೆಟ್ ಆಘಾತವನ್ನ ಕಂಡುಕೊಳ್ತಾ ಇದೆ ದ 311 ತಂಡ. ಮತ್ತೆ 4ನೇ ಚೆಂಡು ಕೂಡ ಮುಂದುವರಿಕೆ ಕಂಡುಕೊಳ್ತಾ ಇದೆ. 4ನೇ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ, ವೇಗದ ಚೆಂಡಿಗೆ ಅವಕಾಶವನ್ನ ಮಾಡಿಕೊಟ್ರು. ಬಹಳಷ್ಟು ಒಂದು ಬ್ಲಾಕರ್ ಎಸೆತ ನಗೆತವನ್ನ ಕಂಡುಕೊಳ್ತಾ ಇದೆ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ವಾಸು ಪ್ರಕಾಶನ ಒಂದು ಅನುಭವಗಳನ್ನೆಲ್ಲ ಈ ಓವರ್ ನಲ್ಲಿ ದಾರೆ ಎರೆಯುವಂತ ಪ್ರಯತ್ನ ಮುಂದುವರಿಕೆಯನ್ನು ಕಾಣ್ತಾ ಇದೆ.
ಲೇಟ್ ಕಟ್ ಆಡುವಂತ ಪ್ರಯತ್ನ, ಕ್ಷೇತ್ರ ರಕ್ಷಣ ವೈಫಲ್ಯ, ತನ್ಮೂಲಕ ಒಂದೋಟ ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ. ಈ ಹಂತದಲ್ಲಿ 2 ಓಟಗಳ ಪೂರೈಕೆಯನ್ನ ಕಂಡ್ರು. ತಂಡದ ಮೊತ್ತ ಇವಾಗ 4ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ 1 ಬಾಲ್. ಜಯಕ್ಕಾಗಿ ಕೇವಲ 16 ಓಟಗಳ ಅವಶ್ಯಕತೆ. ಹಗಲು ರಾತ್ರಿ ಒಂದು ಗಂಧದ ಗುಡಿ ಕಪ್ಪ 2ನೇ ಬಾರಿಗೆ ಒಂದು ಕ್ರೀಡಾಂಗಣದಲ್ಲಿ ಸಂಘಟಿಸಲಾಗ್ತಾ ಇದೆ. ರೈಸಿಂಗ್ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಎಂಡ್ ಆಫ್ ಫಸ್ಟ್ ಪವರ್. ಸ್ಕೋರ್ 4 ಲಾಸ್ ಆಫ್ 1 ವಿಕೆಟ್. 4ಕ್ಕೆ 1. 30 ಎಸೆತ, ಕೇವಲ 16 ಓಟಗಳಷ್ಟೇ ಬರಬೇಕಾಗಿದೆ. ದಾತ್ರಿ 11 ಜಯಕ್ಕಾಗಿ ಕೂಡ ನಿನ್ನೆ ದಿನ ಪ್ರಾರಂಭವನ್ನ ಕಂಡಿರುವಂತ ಈ ಒಂದು ಗಂಧದ ಗುಡಿ ಕಪ್ಪ 2ನೇ ದಿನದ ಮತ್ತೆ ಹಗಲು ರಾತ್ರಿ ಬಹಳಷ್ಟೊಂದು ಯಶಸ್ಸಿನ ಕಂಡುಕೊಳ್ತಾ ಇದೆ. ನಾಳೆ ದಿನವೂ ಕೂಡ ಅಂತಿಮ ದಿನದ ಬಿಗ್ ಫೈಟ್ ಮ್ಯಾಚ್ ಗಳೆಲ್ಲ ನಾಳೆ ದಿನ ಬೆಳಗಿನಿಂದ ಆರಂಭವನ್ನ ಕಾಣುತ್ತೆ ಕೂಡ. ಸಂಜೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇವೆಲ್ಲವೂ ಮುಗಿದ ತಕ್ಷಣ ಈ ಒಂದು ದಾಖಲೆ ಐತಿಹಾಸಿಕ ಕ್ರಿಕೆಟ್ ಪಂದ್ಯಾಟ ಮತ್ತೊಂದು ಇತಿಹಾಸದ ಮುಖಪುಟವನ್ನ ಸುವರ್ಣಾಕ್ಷರಗಳಲ್ಲಿ ಬರೆಯುತ್ತೆ. ಗಂಧದ ಗುಡಿ ಕಪ್ 2024ಕ್ಕಾಗಿ. ಈ ನಡುವೆ ತೀರಾ ಹೈಲೈಟ್ ಶಾಟ್ ಬರೆ ಬೌಲರ್ ಈ ಹಂತದಲ್ಲಿ ರಿಟರ್ನ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. 2ನೇ ವಿಕೆಟ್ ಪತನ. ಇದನ್ಮಧ್ಯೆ ಅಬಿಔಟ್. ದುರ್ಗಾ 11 ತಂಡ ನಾಯಕರು ಮತ್ತು ಸ್ಯಾಮ್ ತಂಡ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. The big Pentagon came down with not my love for you. Wish by Barkandrunu. Escape to Ladanu. 4ಕ್ಕೆ 2 ವಿಕೆಟ್ ಆಘಾತವನ್ನು No, Dolore. Ni nanna Kashmira. ಕನಿಷ್ಠ ಮೊತ್ತವನ್ನು ದಾಖಲಿಸಿದ್ರು ಕೂಡ 20 ಮಾಡ್ತಾ ಇದೆ. 4ಕ್ಕೆ 2 ವಿಕೆಟ್ ಅನ್ನ ಕಳ್ಕೊಂಡು ದಾತ್ರಿ 11 ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಕ್ರಿಕೆಟ್ ಅದೃಷ್ಟ ದುರದೃಷ್ಟದ ಆಟ ಕೂಡ. ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನು ತಂದಿರ್ತಕ್ಕಂಥ ಎಲ್ಲ ನಿದರ್ಶನ ಕೂಡ ಟೆನ್ನಿಸ್ ಬಾಲಿನ ವಲಯದಲ್ಲಿದೆ. ಈ ಒಂದು ಕನಿಷ್ಠ ಮೊತ್ತದ ಪಂದ್ಯ ಅದ್ಯಾವ ತಂಡ ಜಯಿಸ್ತಾರೆ ನೋಡ್ಬೇಕಾಗಿದೆ. 4ಕ್ಕೆ 2 ವಿಕೆಟ್ ಅನ್ನ ಕಳ್ಕೊಂಡು ದಾತ್ರಿ 11 ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಎಸೆತಗಾರ ವಿಭಾಗದಲ್ಲಿ ಸತೀಶ ನೀದ ವ್ಯಕ್ತಿಯನ್ನ ಈ ಹಂತದಲ್ಲಿ ಪರಿಚಯಿಸ್ತಾ ಇದ್ದಾರೆ ಕೂಡ. ರಿವರ್ಸ್ ಶಾಟ್ ಮೂಲಕವಾಗಿ ಮತ್ತೊಂದು ವಿಕೆಟ್ ಈ ಹಂತದಲ್ಲಿ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದು ಬಹಳಷ್ಟು ಉತ್ತಮ ಒಂದು ಕ್ಯಾಚ್ ಅನ್ನ ಈ ಹಂತದಲ್ಲಿ ಪಡ್ಕೊಂಡ್ರು. 3ನೇ ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ. ಅರ್ಜುನ್ ನಾಳೆ ದಿನ ಬಹುಶಃ ಅಶ್ವಿನಿ, ಪುನೀತ್ ರಾಜ್ಕುಮಾರ್, ವಿನಯ್ ರಾಜ್ಕುಮಾರ್, ರಾಜ್ಕುಮಾರ್ ಇವರೆಲ್ಲರೂ ಕೂಡ ನಮ್ಮ ಗಂಧದ ಗುಡಿ ಕಪ್ಪಿಗಾಗಿ ಬರ್ಲಿಕ್ಕಿದ್ದಾರೆ. ನಾಳೆ ದಿನ ಬರುವಂತ ಮಧ್ಯಾಹ್ನದ ಪ್ರೇಕ್ಷಕರಿಗೆಲ್ಲ ಬಿಸಿ ಬಿಸಿಯಾದ ಶುಚಿ ರುಚಿಯಾದ ಬಿರಿಯಾನಿಯ ಊಟದ ವ್ಯವಸ್ಥೆಯನ್ನ ಕೂಡ ಸಂಘಟಕರೇ ಮಾಡಿರ್ತಾರೆ. ಈ ರೀತಿಯಲ್ಲಿ ದಾಖಲೆಯ ಪಂದ್ಯ ನಡೀತಾ ಇದೆ. ಬಹಳಷ್ಟು ತಪ್ಪ ಹೊಡೆತ ತೀರಾ ಹೈಲೈಟ್ ಶಾಟ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ ಹಂತದಲ್ಲಿ 4ನೇ ವಿಕೆಟ್ ಇವಾಗ ಆಘಾತವನ್ನ ಕಾಡ್ತಾ ಇದೆ. ಹ್ಯಾಟ್ರಿಕ್ ವಿಕೆಟ್ ಸತೀಶ್ ಹ್ಯಾಟ್ರಿಕ್ ವಿಕೆಟ್ ಅನ್ನು ಉರುಳಿಸ್ತಾ ಇದ್ದಾರೆ ಕೂಡ. ಮತ್ತು ಅಕ್ಷರ
ಅಂಗಣ ಒಳಭಾಗದಲ್ಲಿ ಹೊಸ ದಾಂಡಿಗ ರವಿಯ ಸೇರ್ಪಡೆ. ಮೊದಲ ಓವರ್ ನಲ್ಲಿ ವಾಸು ಪ್ರಕಾಶ ಒಂದು ಹಂತದ ಪ್ರಕಾಶಮಾನವನ್ನ ಬೀರಿದ್ರು. ಎರಡನೇ ಓವರ್ ನಲ್ಲಿ ಸತೀಶನ ಕೈ ಚಳಕ ಹ್ಯಾಟ್ರಿಕ್ ವಿಕೆಟ್ ಅನ್ನ ಈ ಓವರ್ ನಲ್ಲಿ ಉರುಳಿಸ್ತಾ ಇರುವಂತ NR11 ಮತ್ತರ್ವ ಪ್ರಮುಖ ಎಸೆತಗಾರ ಕೂಡ. ಇದು ಕೂಡ ಈ ಪಂದ್ಯಾಟದ ಮೈನ್ ಟರ್ನಿಂಗ್ ಪಾಯಿಂಟ್ ಆಗ್ತಾ ಇದೆ. 3 ಚೆಂಡುಗಳ ಮುಕ್ತಾಯವನ್ನ ಕೂಡ ಕಂಡುಕೊಳ್ತಾ ಇದೆ. ನಾಲ್ಕಕ್ಕೆ 4 ವಿಕೆಟ್ ಆಘಾತ. 4ನೇ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಮೊದಲೇ ತಿಳಿಸಿದ ಹಾಗೆ ಬಹುಶಃ ಕ್ರಿಕೆಟ್ ಅಂಕಣದಲ್ಲಿ ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನೆಲ್ಲ ತಂದಿರ್ತಕ್ಕಂಥ ನಿದರ್ಶನವು ಪೂರಾ ಟೆನ್ನಿಸ್ ಬಾಲ್ ನಲ್ಲಿದೆ. ಬಹಳ ಶುದ್ಧಮೃತ ಹೊಡೆತ ತನ್ಮೂಲಕವಾಗಿ ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವಣ ಒಂದೊಡೆ ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ. ಈ ಹಂತದಲ್ಲಿ 2 ಓಟಗಳ ಪೂರೈಕೆಯೂ ಕೂಡ ತಂಡದ ಮತ್ತೆ ಈ ಹಂತದಲ್ಲಿ 6ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಜಯಕ್ಕಾಗಿ 14 ಓಟದ ಅವಶ್ಯಕತೆ. ಅಂತಿಮ ಚೆಂಡು ತನ್ಮೂಲಕ ಡಿಕ್ಲೇರ್ ಏರಿಯಾ 2 ಓಟದ ಸೇರ್ಪಡೆ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮತ್ತೆ ಇವಾಗ 8ಕ್ಕೆ 4 20ರ ಟಾರ್ಗೆಟ್ ಇದ್ರೂ ಕೂಡ ಒಂದು ಬಿಗ್ ಫೈಟ್ ಅನ್ನ ಕೊಡ್ತಾ ಇದೆ NR11 ತಂಡ. ಗೇಮ್ ಸ್ಪಿರಿಟ್ ಅನ್ನುವಂಥದ್ದನ್ನ ಬಿಡದೆ ಬಹಳಷ್ಟೊಂದು ಛಲದಿಂದ ಪಂದ್ಯಾಟವನ್ನು ಆಡ್ತಾ ಇದೆ NR11. ಅದ್ಯಾವ ತಂಡ ಜಯಿಸುತ್ತೆ ನೋಡ್ಬೇಕಾಗಿದೆ. ಲಾಂಗ್ ಆನ್, ಲಾಂಗ್ ಆಫ್, ಸಿಲ್ಲಿ ಮಿಡ್ ಆಫ್, ಡೀಪ್ ಎಕ್ಸ್ಟ್ರಾ ಕವರ್, ಶಾರ್ಟ್ ಪಾಯಿಂಟ್, ಕವರ್ ಪಾಯಿಂಟ್, ಮಿಡ್ ಆನ್. ಈ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಾ ಇರುವಂತ ಒಂದು ತಂಡ NR11 ತಂಡ. ವಾಸು ಪ್ರಕಾಶ್ ಎಸೆತಗಾರ ಭಾಗದಲ್ಲಿ ಮತ್ತೆ 3ದವರಿಗಾಗಿ ಬರ್ತಾ ಇದ್ದಾರೆ. ಕಲ್ಪತರು ನಾಡು ತುಮಕೂರಿನ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಒಂದು ಪಂದ್ಯದಲ್ಲಿ ಭರ್ಜರಿ ಒಂದು ಎಸೆತವನ್ನು ದಾಖಲಿಸಿದಂತ ವಾಸು ಪ್ರಕಾಶ ಅದ್ಯಾವ ರೀತಿಯ ಒಂದು 3ನೇ ಓವರ್ ಅನ್ನು ಮುಗಿಸ್ತಾರೆ ನೋಡ್ಬೇಕಾಗಿದೆ ಕೂಡ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಓಟಗಳು ಬರ್ತಾ ಇಲ್ಲ. ತೀರಾ ಬ್ಲಾಕರ್ ಲೈನ್ ಡೆಲಿವರಿ ಡಾಟ್ ಬಾಲ್ ನ ಸೇರ್ಪಡೆ ಹಂತದಲ್ಲಿ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 8. ಜಯಕ್ಕಾಗಿ ಕೇವಲ 12 ಓಟದ ಅವಶ್ಯಕತೆ. ವಿಜೃಂಭಣೆ ಒಂದು ಹಗಲು ರಾತ್ರಿ ಒಂದು ವ್ಯವಸ್ಥಿತ ಗಂಧದ ಗುಡಿ ಕಪ್ ಇಲ್ಲಿ ಸಾಗ್ತಾ ಇದೆ. ಟೂರ್ನಮೆಂಟ್ ನೇರ ಪ್ರಸಾರ N1 ಮಾಡ್ತಾ ಇದೆ. ರಾಜ್ಯದಾದ್ಯಂತ, ದೇಶದಾದ್ಯಂತ, ವಿಶ್ವದಾದ್ಯಂತ ಮನೆಗೂ ಕೂಡ ಈ ಟೂರ್ನಮೆಂಟ್ ಅನ್ನ N1 ಕ್ರಿಕೆಟ್ ಅಕಾಡೆಮಿ ನೇರ ಪ್ರಸಾರದ ಮುಖಾಂತರವಾಗಿ ತಲುಪಿಸುವಂತ ಒಂದು ಲೆಕ್ಕಾಚಾರದ ಅಡಿಯಲ್ಲಿದೆ. ಬಹಳ ಶುದ್ಧಮೃತ ಹೊಡೆತ ತನ್ಮೂಲಕ ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಮಧು ದಾಣಿಯ ಒಂದು ಭರ್ಜರಿ ಬೌಂಡ್ರಿ. ಹಂತದಲ್ಲಿ ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವಣ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿ ಮುಖಾಂತರವಾಗಿ ತಂಡದ ಮೊತ್ತ 12ಕ್ಕೆ 4. 22 ಎಸೆತ 8 ಓಟದ ಅವಶ್ಯಕತೆ. ಜಯದ ಸಮೀಪಕ್ಕೆ ನಿಧಾನಗತಿಯಲ್ಲಿ ಧಾತ್ರಿ 11 ಧಾತು ಕಾಲನ್ನ ಇಡುವಂತ ಪ್ರಯತ್ನವನ್ನ ಈ ಹಂತದಲ್ಲಿ ಮಾಡ್ತಾ ಇದೆ. ಮತ್ತೆ ವಾಸು ಪ್ರಕಾಶ್ ಎಸೆತಗಾರಕ ಭಾಗದಲ್ಲಿ ಮೊದಲ ಹಂತದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಹಾರಿಸಿದಂತ ಸತೀಶ ಜಯದ ಆಶಾ ಭಾವನೆಯನ್ನ ಹೊತ್ತಿದ್ರು. ಬಹುಶಃ ಆಶಾ ಭಾವನೆಗೆ ಈ ಒಂದು ಬೌಂಡರಿಯ ಟರ್ನಿಂಗ್ ಪಾಯಿಂಟ್ ಆಗ್ತಾ ಇದೆ. ಮನುಗೆ ಎಸೆದಿರುವಂತ ಚೆಂಡು ವಿಕೆಟ್ ಬ್ಯಾಕ್ ಫುಟ್ ಹೊಡೆತ, ಬ್ಯಾಕ್ ಔಟ್ ಪಾಯಿಂಟ್ ಮತ್ತು ಶಾರ್ಟ್ ಪಾಯಿಂಟ್, ಮಿಡ್ ಆಫ್. ಈ ನಡುವೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹಂತದಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಾ ಇದೆ. ಔಟರೇಜ್ ಆಗ್ತಾ ಇರುವಂತ ಚೆಂಡು ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ.
ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ತಂಡದ ಮೊತ್ತ 13. ಜಯಕ್ಕಾಗಿ ಕೇವಲ 7 ಓಟದ ಅವಶ್ಯಕತೆ ಬರಬೇಕಾಗಿದೆ. 7 ರನ್ಸ್ ರಿಕ್ವೈರ್ಡ್. 20 ಟಾರ್ಗೆಟ್ ಇದ್ರೂ ಕೂಡ ಬಿಗು ಹೋರಾಟವನ್ನು ಮಾಡ್ತಾ ಇದೆ NR11. ಕ್ಯಾಚ್ ಆಗುವ ಸಾಧ್ಯತೆ ತನ್ಮೂಲಕ ಮಿಡ್ ಆಫ್ ಫೀಲ್ಡ್ ಭಾಗದಲ್ಲಿ ಈ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಈ ಓವರಿನ ಅಂತಿಮ 1 ಎಸೆತ ಮಾತ್ರ ಬಾಕಿಯಲ್ಲಿ ಉಳಿದುಕೊಳ್ತಾ ಇದೆ. ವಿಶಿಷ್ಟ ಶೈಲಿಯ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಅಡ್ಡ ಹೊಡೆತ ಗುಡಿಸಿ ತೆಗೆಯುವಂತ ಲೆಕ್ಕಾಚಾರ ಮಾಡಿದ್ರು. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 13-4. ಸಾಪ್ 11 ಕ್ಯಾಪ್ಟನ್ ಮತ್ತು ದುರ್ಗಾ 11 ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮಕ್ಕಾಗಿ ಬರಬೇಕು. ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡಗಳು ನಿಮ್ಮ ನಾಯಕರನ್ನ ಟಾಸ್ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಿ ಅನ್ನೋದಾಗಿ ಸೂಚಿಸ್ತಾ ಇದ್ದೀವಿ. ಸತೀಶ್ ಎಸೆತಗಾರಿಕೆ ಭಾಗದಲ್ಲಿ 18 ಎಸೆತ 7 ಓಟದ ಅವಶ್ಯಕತೆ. 18ಕ್ಕೆ 7. ಎರಡನೇ ಓವರ್ ನಲ್ಲಿ ಒಂದು ಭರ್ಜರಿ ಒಂದು ಇತಿಹಾಸವನ್ನು ಸೃಷ್ಟಿಸಿದಂತೆ ಬೌಲರ್ ಕೂಡ ಸತೀಶ ಹ್ಯಾಟ್ರಿಕ್ ವಿಕೆಟ್ ಅನ್ನು ಹಾರಿಸಿದ್ರು ಕೂಡ. ವೈಡ್ ಬಾಲ್ ಆಫ್ ಸ್ಟಂಪ್ ಹೊರ ತಿರುವನ್ನ ಕಂಡುಕೊಳ್ತಾ ಇದೆ. ವೈಡ್ ಎನ್ನುವಂತ ಸೂಚನೆ. ಅತಿಕ್ರಮಾಂಕ ಹೊಡೆದ ಸೇರ್ಪಡೆ. ತಂಡದ ಮೊತ್ತ 14. ಜಯಕ್ಕಾಗಿ ಕೇವಲ 6 ಓಟಗಳಷ್ಟೇ ಬರಬೇಕಾಗಿದೆ. ಬಹಳ ಶುದ್ಧಭರಿತ ಹೊಡೆತ ತನ್ಮೂಲಕ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದೊಳ್ಳೆ ಪೂರೈಕೆಯನ್ನು ಕಂಡ್ರು. 2ನೇ ಓಟವನ್ನು ಸಂಪೂರ್ಣವಾಗಿ ಪೂರೈಕೆಯನ್ನು ಕಾಣ್ತಾ ಇದ್ದಾರೆ. 16 ಓಟಗಳು. ಜಯಕ್ಕಾಗಿ ಕೇವಲ 4 ಓಟದ ಅವಶ್ಯಕತೆಯನ್ನು ಕಂಡುಕೊಳ್ಬೇಕಾಗಿದೆ. ಮುಂದಿನ ಪಂದ್ಯ ಟಾಸ್ ಅನ್ನ ಸ್ಯಾಪ್ ಜಯಿಸ್ತಾ ಇದೆ. ಬೌಲ್ ಪೋಸ್ಟ್ ಆಗಿ ಸೂಚಿಸ್ತಾ ಇದ್ದಾರೆ. ಅಂಪೈರ್ಸ್ ಎಸ್ ನೋ ಬಾಲ್ ಚೆಕಿಂಗ್ ಆಗಿ ತೃತೀಯ ನೇತ್ರನತ್ತ ಹೋಗ್ತಾ ಇದ್ದಾರೆ. ಅದ್ಯಾವ ಡಿಸೈಡ್ ಬರುತ್ತೆ ನೋಡ್ಬೇಕಾಗಿದೆ. ಸಮರೋಪಾದಿಯ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ದಿನ ಬಹುಶಃ ರಾಣಿ ಹಬ್ಬ ಆಟದ ಮೈದಾನ ನಿಧಾನಗತಿ ಹೌಸ್ಫುಲ್ ಕಂಡಿತ್ತು. ಅತಿ ಹೆಚ್ಚಿನ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಈ ಪಂದ್ಯದ ವೀಕ್ಷಣೆಯನ್ನು ನಡೆಸಿದ್ದಾರೆ. ಇವತ್ತಿನ ದಿನವೂ ಕೂಡ ಎಸ್ ನೋ ಬೌಲ್ ಅದೇ ರೀತಿಯ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಗಮನಿಸಿಕೊಂಡು ಈ ಪಂದ್ಯದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಈ ಹಂತದಲ್ಲಿ ಬಯಸ್ತಾ ಇದ್ದೇವೆ ಕೂಡ. ಗಂಧದ ಗುಡಿ ಕಪ್ಪಿಗಾಗಿ ನೋ ಬೌಲ್ ಎಸ್ ಫ್ರೀ ಹಿಟ್ ಇವೆಲ್ಲ ಉಚಿತ. ಫ್ರೀ ಹಿಟ್ಟಿನ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಸ್ಕೋರ್ 17. ಜಯಕ್ಕಾಗಿ ಕೇವಲ 3 ಓಟದ ಅವಶ್ಯಕತೆ. ಅಂಬ್ರಲ ಮಾದರಿ ಕ್ಷೇತ್ರ ರಕ್ಷಣೆ ಕೂಡ. ಗ್ಯಾಪ್ ಶಾಟ್ ದಾಖಲಿಸಬಲ್ಲ ಅಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಈ ಹಂತದಲ್ಲಿ. 3 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಸತೀಶ ಎಸೆತಗಾರಿಕೆ ಭಾಗದಲ್ಲಿ. ತೀರಾ ಹೈಲೈಟ್ ಶಾಟ್ ಬರೆ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೊಂದು ಸುಲಭದ ಕ್ಯಾಚ್ ಕೈ ಸೇರ ಮುಖಾಂತರವಾಗಿ 5ನೇ
ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ ಧಾತ್ರಿ 11 ತಂಡ. ಸುಲಭದ ಜಯದ ಅವಕಾಶಗಳಿದ್ರು ಕೂಡ ಅದರ ನಡುವೆ ಮತ್ತೊಂದು ವಿಕೆಟ್ ಅನ್ನ ಗೆಳ್ಕೊಳ್ತಾ ಇದೆ ಧಾತ್ರಿ 11 ತಂಡ. ಅಣ್ಣ ಡಿಜೆ ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅನುರಾಗವೋ. ಲಾಸ್ಟ್ ಬಾಲ್ ರಿಮೆನ್ ನಾವು 2 ಚೆಂಡು ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಚಂದ್ರು ಎಸೆದಂತ ಚೆಂಡು ಮತ್ತೆ ಓಟಗಳು ಬರ್ತಲ್ಲ. ಡಾಟ್ ಬಾಲ್ ಸೇರ್ಪಡೆ 17-5 ವಿಕೆಟ್ ಅನ್ನ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದ ಜಯಕ್ಕಾಗಿ ಕೇವಲ 3 ಓಟದ ಅವಶ್ಯಕತೆ. ಈ ಓವರ್ನ 1 ಎಸೆತ ಬಾಕಿಯಲ್ಲಿದೆ. ಚಂದ್ರು ಎಸೆದಿರುವಂತ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳ ಶುದ್ಧವರ್ತೆ ಹೊಡೆತ ತನ್ಮೂಲಕ ಚಂದ್ರು ದಾಡಿದಲ್ಲಿ ಭರ್ಜರಿ ಬೌಂಡ್ರಿ. ಈ ಬೌಂಡ್ರಿಯ ಮುಖಾಂತರವಾಗಿ ಒಂದು ಭರ್ಜರಿ ಒಂದು ಜಯವನ್ನು ದಾಖಲಿಸ್ತಾ ಇದೆ ಧಾತ್ರಿ 11 ತಂಡ. ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. ಪಂದ್ಯ ಶ್ರೇಷ್ಠ ಪ್ರಶಸ್ತಿ ರವಿ ಅವರು. ನೋಡಿ ರವಿ ಅವರು ಮುಕ್ತಾಯ ಕಂಡಿರುವಂತಹ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಬಂದು ಪಡ್ಕೊಂಡು ಹೋಗಿ ಎಂಬುದಾಗಿ ಸೂಚಿಸ್ತಾ ಇದೀವಿ. ಇಮಿಡಿಯೇಟ್ ಆಗಿ ಬರಬೇಕು ರವಿ. ಧಾತ್ರಿ 11 ಪಂದ್ಯ